ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮಿಸ್ಟರ್ ಹಳ್ಳಿಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಕೆಲಸದ ಮೇಲೆ ಕೋಲಾರ ಸೈಡ್ ಹೋಗ್ತಾ ಇದ್ದೆ. ಹಾಗೆ ಹೋಗ್ತಾ ಹೋಗ್ತಾ ನನ್ನ ಫ್ರೆಂಡು ನನಗೆ ಹೇಳಿದ್ದು ಜ್ಞಾಪಕ ಬಂತು. ಏನಂದರೆ, ಕೋಲಾರ ಹತ್ರ ಛೋಟಾ ಲಡಾಖ್ ಅಂತ ಒಂದಿದೆ ಮಗ, ಅಲ್ಲೋಗಿ ನೋಡು ಸಖತ್ತಾಗಿದೆ ಪ್ಲೇಸ್ ಅಂತ ಹೇಳ್ದ. ನಾನು ಇದ್ದಿದ್ದ ಲೊಕೇಶನಿಂದ ಬರೀ 4.5 ಕಿಲೋಮೀಟ್ರ್ ಇತ್ತು ಅಷ್ಟೇ. ಸರಿ ಒಂದ್ಸರಿ ಹೋಗಿ ನೋಡ್ಕೊಬರೋಣ ಅಂತೇಳ್ಬಿಟ್ಟು ನಾನು ಗಾಡಿ ಎತ್ಕೊಂಡು ಹೊರಟೆ. ಈ ಲೊಕೇಶನ್ ಬರೋದು ಬೆಂಗಳೂರಿಂದ ಕೋಲಾರ ಹೈವೇಲಿ. ನರಸಾಪುರ ಬಿಟ್ಟು ಒಂದು 2-3 ಕಿಲೋಮೀಟ್ರ್ ಮುಂದೆ ಹೋದರೆ ಕೆಂದಟ್ಟೆ ಅಂತ ಒಂದು ವಿಲೇಜ್ ಇದೆ. ಅಲ್ಲಿ ರೈಟ್ ಸೈಡ್ ತೊಗೊಂಡ್ರೆ ಸ್ಟ್ರೈಟ್ ಒಂದೇ ರೋಡ್, ಸೀದಾ ಅಲ್ಲಿಗೆ ಹೋಗುತ್ತೆ. ಇದು ಲೊಕೇಶನ್ ಗೂಗಲ್ ಮ್ಯಾಪಲ್ಲೂ ಸಹ ಇದೆ. ಆಕಾಶಗಂಗೆ ಹಿಲ್ಸ್ ಅಂತ ಹೊಡೆದ್ರೂ ಬರುತ್ತೆ, ಅಥವಾ ಛೋಟಾ ಲಡಾಖ್ ಅಂತ ಹೊಡೆದ್ರೂ ಬರುತ್ತೆ. ಲಡಾಖ್ ಹೋಗಬೇಕು ಅನ್ನೋದು ನನ್ನಂಥ ಎಷ್ಟೋ ಜನ ಮಿಡ್ಲ್ ಕ್ಲಾಸ್ ಹುಡುಗರ ಕನಸಾಗಿರುತ್ತೆ. ಆದರೆ ಅವ್ರ ಕೈಲಾಗಲ್ಲ. ಯಾಕಂದರೆ ಅವರು ತಿಂಗಳಲ್ಲಿ 1 ದಿನ ರಜಾ ಹಾಕಿದ್ರು ಕೂಡ ಮನೆ ಕಡೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ಅವರು ಕೆಲಸ ಮನೆ ಅನ್ನೋದರಲ್ಲೇ ಇರ್ತಾರೆ. ಯಾವಾಗಲೂ ಫ್ರೀ ಸಿಕ್ಕಿದಾಗ ಇಂಥ ಕಡೆ ಹೋಗ್ಕೊಂಡು ಅದರಲ್ಲೇ ಖುಷಿ ಪಟ್ಕೊಂಡು ಇರ್ತಾರೆ. ಬೆಂಗಳೂರಲ್ಲಿರೋ ಜನ ಎಲ್ಲ ವಾರ ಪೂರ್ತಿ ಕೆಲಸ ಮಾಡಿ ಸುಸ್ತಾಗಿರ್ತಾರೆ. ವೀಕೆಂಡಲ್ಲಿ ಇಂಥ ಒಳ್ಳೊಳ್ಳೆ ಪ್ಲೇಸ್ಗೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ. ಬರೀ ಬೆಂಗಳೂರಿಂದ ಬರೀ 50-55 ಕಿಲೋಮೀಟ್ರ್ ದೂರದಲ್ಲಿದೆ ಅಷ್ಟೇ ಈ ಪ್ಲೇಸು. ಇನ್ನೂ ಒಳ್ಳೊಳ್ಳೆ ಪ್ಲೇಸ್ ಕೋಲಾರ ಸುತ್ತಮುತ್ತನೇ ಇದೆ. ಆ ಪ್ಲೇಸ್ಗಳೆಲ್ಲ ನಾನು ಒಂದೊಂದಾಗೆ ತಿಳಿಸ್ಕೊಡ್ತೀನಿ ಮುಂದೆ ಬರೋ ವಿಡಿಯೋಗಳಲ್ಲಿ. ಛೋಟಾ ಲಡಾಖ್ ಅಂದರೆ ಮಾಮೂಲಿ ಲಡಾಖ್ ಥರ ಬೆಟ್ಟ ಗುಟ್ಟಗಳ ಮಧ್ಯೆ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಆ ಥರ ಏನಿಲ್ಲ. ಬೆಟ್ಟಗಳಿದ್ದಾವೆ, ಸುತ್ತಮುತ್ತ ಬೆಟ್ಟ ಎಲ್ಲ ಇದೆ. ಬಟ್ ಗ್ರೌಂಡ್ ಲೆವೆಲಿಂದ ಒಂದು 100 ಫೀಟಿಂದ ಒಂದು 150 ಫೀಟ್ವರೆಗೂ ಮೇಲೆ ಹೋಗ್ಬೇಕಷ್ಟೇ. ಅಷ್ಟು ಹೋದರೆ ಛೋಟಾ ಲಡಾಖ್ ಬರುತ್ತೆ. ನಾನು ಛೋಟಾ ಲಡಾಖ್ ಫುಲ್ ವ್ಯೂ ತೋರಿಸ್ಬೇಕು ಅಂತ ಫ್ರಂಟ್ ಸೈಡಿಂದ ಹೋದೆ. ಬಟ್ ನನಗಲ್ಲಾಗಿದ್ದ ಎಕ್ಸ್ಪೀರಿಯೆನ್ಸೇ ಬೇರೆ. ಅಲ್ಲಿ ಯಾರೋ ಲವರ್ಸ್ ಜೋಡಿಗಳು ಗಾಢವಾದ ಪ್ರೀತಿಯಲ್ಲಿ ಮುಳುಗೋಗಿದ್ರು. ನಾನು ಸುಮ್ಮನೆ ಅವ್ರನ್ನ ಯಾಕೆ ಡಿಸ್ಟರ್ಬ್ ಮಾಡಲಿ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಮೇಲೆ ಬಂದು ಮೇಲೆಯಿಂದ ತೋರಿಸ್ತಾ ಇದ್ದೀನಿ ವ್ಯೂ. ಸುತ್ತಮುತ್ತ ಬೆಟ್ಟಗಳು, ಮೋಡ ಕವಿದ ವಾತಾವರಣ, ಇದರ ಜೊತೆಯಲ್ಲಿ ಈ ಛೋಟಾ ಲಡಾಖ್ನ ನೋಡೋ ಒಂದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ನನಗಂತೂ ಸೂಪರ್ ಬನ್ನಿಸ್ತು. ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಛೋಟಾ ಲಡಾಖ್. ಇದೇ ಛೋಟಾ ಲಡಾಖ್. ನನಗೆ ನನ್ನ ಫ್ರೆಂಡ್ ಹೇಳಿದಾಗ ನಾನು ನಂಬಿರಲಿಲ್ಲ, ಏನು ಅಷ್ಟಕ್ಕಷ್ಟೇ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದು ನೋಡಿದಾಗ ನನಗೆ ಅರ್ಥ ಆಯಿತು, ಈ ಪ್ಲೇಸ್ ಸಖತ್ತಾಗಿದೆ. ಛೋಟಾ ಲಡಾಖ್ ನೋಡಿಕೊಂಡು ಮತ್ತೆ ನಾನು ಕೋಲಾರ ಸೈಡ್ ನಾನು ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ನನಗಂತೂ ಛೋಟಾ ಲಡಾಖ್ ಇಷ್ಟ ಆಯಿತು. ನಿಮಗೂ ಒಂದ್ಸರಿ ನೋಡಬೇಕಂತ ಆಸೆ ಇದ್ದರೆ ಲೊಕೇಶನ್ನು ಆಕಾಶಗಂಗೆ ಹಿಲ್ಸ್ ಅಂತ ಹಾಕಿದರೆ ಬರುತ್ತೆ, ಅಥವಾ ಛೋಟಾ ಲಡಾಖ್ ಅಂತ ಹಾಕಿದರೆ ಬರುತ್ತೆ. ಒಂದ್ಸರಿ ಬನ್ನಿ, ವಿಸಿಟ್ ಮಾಡಿ. ಬಟ್ ಪ್ರೇಮಿಗಳು ಆದಷ್ಟು ಇಂಥ ಜಾಗದಲ್ಲಿ ಇಂಥ ಕೆಲಸಗಳು ಮಾಡೋದನ್ನು ಬಿಟ್ಟರೆ ಒಳ್ಳೆಯದು. ನಾನು ಬಿಡಿಸಿ ಹೇಳೋದಿಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಎಲ್ರಿಗೂ ಹೇಳ್ತಾಯಿಲ್ಲ, ಕೆಲವೊಂದಷ್ಟು ಜನಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು 2 ವರ್ಷಕ್ಕೂ ಮುಂಚೆ ಇದೇ ಪ್ಲೇಸ್ನ ಹುಡ್ಕೊಂಡು ಬಂದಿದ್ದೆ. ಬಟ್ ನನಗೆ ಅವಾಗ ಎಕ್ಸಾಕ್ಟ್ ಅಡ್ರೆಸ್ ನನಗೆ ಗೊತ್ತಿರಲಿಲ್ಲ. ನಾನು ಈ ಪ್ಲೇಸ್ ಬಿಟ್ಟು ಮುಂದೆ 10 ಕಿಲೋಮೀಟ್ರ್ ಹೋಗಿ ಅಲ್ಲಿ ಹುಡ್ಕಾಡಿದೆ. ಬಟ್ ನನಗೆ ಸಿಗಲಿಲ್ಲ. ಅದಾದಮೇಲೆ ಮತ್ತೆ ಇವಾಗ 2 ವರ್ಷ ಆದಮೇಲೆ ನನ್ನ ಫ್ರೆಂಡ್ ಹೇಳ್ದ, ಈ ಥರ ಲೊಕೇಶನ್ ಹಾಕ್ಕೊಂಡು ಹೋಗು, ಅಲ್ಲಿದೆ ಛೋಟಾ ಲಡಾಖ್ ಅಂತ ಹೇಳ್ಬಿಟ್ಟು. ನಾನು ಲೊಕೇಶನ್ ಹಾಕ್ಕೊಂಡು ಇವಾಗ ಬಂದೆ. 2 ವರ್ಷ ಬೇಕಾಯಿತು ನಾನು ಈ ಛೋಟಾ ಲಡಾಖ್ ನೋಡೋದಕ್ಕೆ. ವೀಕೆಂಡಲ್ಲಿ 1 ಡೇ ಟ್ರಿಪ್ ಮಾಡೋದಕ್ಕೆ ಆಕಾಶಗಂಗೆ ಹಿಲ್ಸ್ ಅಂದರೆ ಛೋಟಾ ಲಡಾಖ್ ಮತ್ತು ಅಂತರಗಂಗೆ ಹಿಲ್ಸ್ ಮತ್ತು ತೇರಳ್ಳಿ ಬೆಟ್ಟ, ಇನ್ನೂ ಸುಮಾರು ಪ್ಲೇಸಸ್ ಇದೆ ಕೋಲಾರ ಸೈಡು. ಬಂದು ಎಂಜಾಯ್ ಮಾಡ್ಕೊಂಡೋಗಿ. ತುಂಬಾ ಪ್ಲೇಸಸ್ ಇದೆ, ಸಖತ್ತಾಗಿದ್ದಾವೆ ಪ್ಲೇಸಸ್ ಎಲ್ಲ. ಇದೇ ಥರದ ಒಳ್ಳೊಳ್ಳೆ ಪ್ಲೇಸ್ಗಳನ್ನು ನಾನು ಇನ್ನು ಮುಂದೆ ತೋರಿಸ್ತಾನೆ ಇರ್ತೀನಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ನೀವು ಹೆಚ್ಚು ಪ್ರೋತ್ಸಾಹ ಕೊಟ್ಟಷ್ಟು ನಾವು ಇನ್ನಷ್ಟು ಹೆಚ್ಚು ವೀಡಿಯೋಗಳು ಮಾಡೋದಕ್ಕೆ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.